ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಭಗವಂತನು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಈ ದಿನ ಒಬ್ಬರು ಆತ್ಮೀಯ ಪ್ರೇಕ್ಷಕರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮರಣ ಹೊಂದಿದಂತಹ ವ್ಯಕ್ತಿಗಳ ವಸ್ತ್ರಗಳನ್ನು ನಾವು ಬಳಸಬಹುದಾ? ಅದರಿಂದ ಏನಾದರೂ ಕೂಡ ತೊಂದರೆ ತಾಪತ್ರೆಗಳು ಬರುತ್ತಾ ಎಂಬಂಥ ವಿಷಯಗಳನ್ನು ಕೂಡ ಕೇಳಿದ್ದಾರೆ. ಅದನ್ನು ನಾವು ಯೋಚನೆ ಮಾಡ್ತಾ ಹೋದರೆ, ನಮ್ಮಲ್ಲಿ 18 ಪುರಾಣಗಳಲ್ಲಿ ಗರುಡ ಪುರಾಣ ಹೇಳುವಂತಹ ಒಂದು ಮಹತ್ತರವಾದಂಥ ಪುರಾಣ ಇದೆ. ಈ ಪುರಾಣದಲ್ಲಿ ಜೀವ ಬಿಟ್ಟ ಮೇಲೆ ಆ ಜೀವಾತ್ಮ ಅಂದರೆ ಆತ್ಮ ಹೇಳುವಂಥದ್ದು ಯಾವ ಸ್ಥಿತಿಗೆ ಹೋಗುತ್ತೆ, ಗತಿಗೆ ಹೋಗುತ್ತೆ, ಅಥವಾ ಏನೇನು ಕಷ್ಟ ಸುಖವನ್ನು ಅನುಭವಿಸುತ್ತೆ ಜೀವಾತ್ಮ ಹೇಳುವುದನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ಇಂತಹ ಪುರಾಣೋಕ್ತವಾದಂತಹ ವಿಧಿಯನ್ನು ಅಥವಾ ಯೋಚನೆಯನ್ನು ನಾವು ಚಿಂತನೆ ಮಾಡೋಣ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದಂತಹ ವ್ಯಕ್ತಿಯು ಸಾಯಲೇಬೇಕು. ಯಾಕಂದರೆ ಯಾರೂ ಕೂಡ ಶಾಶ್ವತವಾಗಿ ಭೂಮಿ ಮೇಲೆ ಇರುವುದಿಲ್ಲ. ಆದರೆ ಅವರವರ ಆಯುಷ್ಯ ಪ್ರಮಾಣಕ್ಕೆ ತಕ್ಕಂತೆ ಸಾವನ್ನು ಕೂಡ ಮನುಷ್ಯನು ಹೊಂದುತ್ತಾನೆ. ಇಂತಹ ಒಂದು ಸಮಯದಲ್ಲಿ ಕೆಲವೊಂದಷ್ಟು ಆಕ್ಸಿಡೆಂಟ್ ಆಗೋ ಬೇರೆ ಥರದಲ್ಲೂ ಮರಣ ಆಗುತ್ತೆ. ಕೆಲವೊಬ್ಬರಿಗೆ ಅಲ್ಪಾಯುಷ್ಯವಾಗಿ ಮರಣವಾಗುತ್ತೆ. ಎಷ್ಟೋ ಜನ ದೀರ್ಘಾಯುಷ್ಯಾಗಿ ಮರಣವನ್ನು ಕೂಡ ಹೊಂದುತ್ತಾರೆ. ಹುಟ್ಟಿದಂತಹ ವ್ಯಕ್ತಿಗಳು ಸಾಯಲೇಬೇಕಾದಂಥದ್ದು ನಿಯಮ. ಹಾಗಿದ್ದಾಗ ಸತ್ತ ಮೇಲೆ ಅವರ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ವಸ್ತ್ರ, ಒಡವೆ ಹೀಗೆ ಬೇಕಾದಂತಹ ಒಂದಷ್ಟಿರುತ್ತೆ. ಅದನ್ನು ನಾವು ಉಪಯೋಗಿಸಬಹುದಾ ಹೇಳುವಂತಹ ಒಂದು ಪ್ರಶ್ನೆ. ನೋಡಿ, ಈ ಶರೀರದಿಂದ ಆತ್ಮ ಹೇಳುವಂಥದ್ದು ಬೇರ್ಪಡುವಾಗ ಅನೇಕ ಪುಣ್ಯ ಮತ್ತು ಪಾಪಗಳ ಸಂಗ್ರಹ ಮೂಲಕವಾಗಿ ದೇಹತ್ಯಾಗ ಮಾಡುತ್ತೆ ಆತ್ಮ ಹೇಳೋದನ್ನು ಕೂಡ ಗರುಡ ಪುರಾಣದಲ್ಲಿ ನಾವು ಗಮನಿಸಬಹುದು. ಯಾಕಂದರೆ ಪುಣ್ಯ ಮಾಡಿದಂತಹ ವ್ಯಕ್ತಿಗಳು ಅತ್ಯಂತ ಶೀಘ್ರವಾಗಿ ಯಾವುದೇ ತೊಂದರೆಗಳಲ್ಲೇ ಇದ್ದ ಹಾಗೆ ಪ್ರಾಣವನ್ನು ತ್ಯಾಗ ಮಾಡ್ತಾರೆ, ಅಥವಾ ದೇಹದಿಂದ ಆತ್ಮವು ಕೂಡ ಬೇರ್ಪಡುತ್ತೆ. ಆದರೆ ಪಾಪ, ತೊಂದರೆ ಮೊದಲಾದಂತಹ ಇರುವಂತಹ ವ್ಯಕ್ತಿಗಳು ಬಹಳಷ್ಟು ದುಃಖ ಪಡ್ತಾರೆ. ಶರೀರದಿಂದ ಈ ಆತ್ಮ ಬೇರ್ಪಡುವಾಗ ಅನೇಕ ನೋವುಗಳನ್ನು ಕೂಡ ಅನುಭವಿಸ್ತದೆ ಎಂಬುದನ್ನು ಕೂಡ ಗರುಡ ಪುರಾಣದಲ್ಲಿ ನಾವು ತಿಳ್ಕೊಳ್ಳಬಹುದು. ಹಾಗಾಗಿ ಮನುಷ್ಯನು ಹೋಗುವಾಗ ಇಲ್ಲೇ ಎಲ್ಲವನ್ನು ಕೂಡ ಬಿಟ್ಟು ಕೇವಲ ಮಾಡಿದಂತಹ ಕರ್ಮವನ್ನು, ಪಾಪ ಪುಣ್ಯಗಳನ್ನು ಮಾತ್ರ ಅವನು ಕೊಂಡು ಹೋಗ್ತಾನೆ ಮುಂದಿನ ಒಂದು ಜೀವನಕ್ಕೆ, ಶರೀರಕ್ಕೆ. ಯಾಕಂದರೆ ಜೀವ ಹೇಳುವಂಥದ್ದು ಈ ಒಳಗಡೆಗೆ ಆತ್ಮ ಇದ್ದಾಗ ಸರಿಯಾದಂತಹ ಎಲ್ಲ ಪಂಚಭೌತಿಕವಾಗಿ ಎಲ್ಲ ಕ್ರಿಯೆಗಳು ಕೂಡ ನಡೀತಾ ಇರ್ತದೆ. ಆತ್ಮವು ಬೇರ್ಪಟ್ಟ ಮೇಲೆ ಇದಕ್ಕೆ ಶವ ಎಂಬುದಾಗೂ ಕೂಡ ಕರೀತಾರೆ. ಯಾಕಂದರೆ ಎಷ್ಟೋ ಜನ ನಾವು ಪ್ರಾಣ ತ್ಯಾಗ ಮಾಡುವಾಗ ಬಹಳ ಕಷ್ಟಪಟ್ಟು ನರಳಿ ಸಾಯುವುದನ್ನು ಕೂಡ ನಾವು ಗಮನಿಸ್ತೇವೆ. ಆದರೆ ಎಷ್ಟೋ ಜನ ಬಹಳ ಪುಣ್ಯಾತ್ಮರು ಏಕಾದಶಿ ದಿವಸವೋ ಬಹಳ ಉತ್ತಮವಾದಂಥ ದಿವಸ ಹೋಗಿರುವುದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗಿದ್ದಾಗ ಹೋಗುವಾಗ ಅನೇಕ ವಸ್ತುಗಳ ಮೇಲೆ ಅಭಿಮಾನ ಹೇಳುವಂಥದ್ದು ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಹಾಕುವಂಥ ವಸ್ತ್ರ ಇರಬಹುದು, ಅಥವಾ ಅನೇಕ ಅವರ ಬಂಗಾರ, ಬೆಳ್ಳಿ ಮೊದಲಾದಂತಹ ದ್ರವ್ಯಗಳ ಮೇಲೆ ಆಸೆ ಆಕಾಂಕ್ಷೆಗಳಿರುತ್ತೆ. ಹಾಗಾಗಿ ಅದು ಒಂಥರ ಮನುಷ್ಯನಿಗೆ ಮೋಹ, ನಾನು ನನ್ನದು ಹೇಳುವಂತಹ ಒಂದು ಮೋಹ. ಹಾಗಾಗಿ ನೋಡಿ, ಎಷ್ಟೋ ಸಲ ಹಿರಿಯರು ಕೂಡ ಹೇಳುವುದನ್ನು ಕೂಡ ನಾವು ಕೇಳಿದ್ದೇವೆ. ದೇವರ ಮನೆಯಲ್ಲಿ ಸತ್ತು ಹೋದಂತಹ ವ್ಯಕ್ತಿಗಳ ಫೋಟೋವನ್ನು ಕೂಡ ಇಡಬೇಡಿ, ಯಾಕಂದರೆ ಅದಕ್ಕೆ ಸಪರೇಟ್ ಆದಂತಹ ದಕ್ಷಿಣ ದಿಕ್ಕಿಗೆ ಇಡಿ ಎಂಬುದನ್ನು ಕೂಡ ಹಿರಿಯರು ಹೇಳಿದ್ದನ್ನು ಕೂಡ ನಾವು ಕೇಳಿದ್ದೇವೆ. ಯಾಕೆ ಅಂತಂದರೆ ದೇವರ ಮನೆಯಲ್ಲಿ ದೇವತೆಗಳ ಫೋಟೋ ಮಾತ್ರ ಇರಬೇಕು, ಋಷಿಗಳ ಫೋಟೋ ಮಾತ್ರ ಇರಬೇಕು. ಅದರ ಜೊತೆಗೆ ನಮ್ಮ ಹಿರಿಯರು, ಹಿಂದಿನವರ ಫೋಟೋ ಇಡುವಂಥದ್ದು ಉಚಿತವಾದದ್ದಲ್ಲ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಅದರಿಂದ ಏನಂತಂದರೆ ಪಿತೃದೇವತಾ ಅನುಗ್ರಹ ನಮಗೆ ಆದಾಗ ಕಂಡರೂ ಕೂಡ ದೇವತಾ ಅನುಗ್ರಹ ಬಹಳಷ್ಟು ಕಡಿಮೆ ಆಗಿ ಹೋಗ್ತದೆ, ಅಥವಾ ಕುಲದೇವತಾ ಅನುಗ್ರಹ ಹೇಳುವಂಥದ್ದು ಬಹಳ ಕಡಿಮೆ ಆಗ್ತದೆ. ಹಾಗಾಗಿ ದೇವರ ಮನೆಯಲ್ಲಿ ದೇವರ ಫೋಟೋ ಅಷ್ಟೇ ಇಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು. ಹಾಗೆಯೇ ಬದುಕಿದ್ದವರ ಜೊತೆಗೆ ಸತ್ತೋದಂಥ ವ್ಯಕ್ತಿಗಳ ಫೋಟೋವನ್ನು ಕೂಡ ಇಡುವಂತಹದ್ದು ಒಳ್ಳೆಯದಲ್ಲ. ಯಾಕಂದರೆ ಸತ್ತೋದಂತಹ ವ್ಯಕ್ತಿಗಳು ಎಷ್ಟೋ ಮನ್ಕೊಂಡಿರುವಂಥದ್ದು, ಅಥವಾ ಕ್ರೋಧದಿಂದಿರುವಂತಹದ್ದು, ಬೈತಾ ಇರುವಂತಹದ್ದು,
ಹೀಗೆ ಇಂತಹ ಫೋಟೋಗಳು ಇಡುವಂಥದ್ದು ಕೂಡ ಒಳ್ಳೆಯದಲ್ಲ ಎಂಬುದು ಹಿರಿಯರ ಮತ. ಹೀಗಿದ್ದಾಗ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಬಹಳಷ್ಟು ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು, ಅನೇಕ ಸಮಸ್ಯೆಗಳು, ನಿದ್ರಾಹೀನತೆ, ಹಾಗೆ ಯಾರೋ ಒಳತಾ ಕಾಣ್ತಾ ಇರುವಂಥದ್ದು, ಹೀಗೆಲ್ಲ ಅನೇಕ ರೀತಿಯಾದಂತಹ ದೋಷಗಳು ಕೂಡ ಕೆಲವೊಂದು ಆಸೆ ಆಕಾಂಕ್ಷೆಗಳ ಮೂಲಕವಾಗೂ ಕೂಡ ನಮಗೆ ಬಾಧಿಸಲ್ಪಡುತ್ತದೆ. ಹಾಗಾಗಿ ನಾವು ಬದುಕಿರುವಂತಹ ವ್ಯಕ್ತಿಗಳು ನೆಮ್ಮದಿಯಿಂದ, ಶಾಂತಿಯಿಂದ, ಸಮೃದ್ಧಿಯಿಂದ ಇರಬೇಕು ಅಂತಂದರೆ ಗತಿಸಿದಿರುವಂತಹ ಅಥವಾ ಈ ಒಂದು ಜೀವವನ್ನು ಇಲ್ಲೇ ಬಿಟ್ಟು ಮುಂದೆ ಪ್ರಯಾಣ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಒಂದು ಶಾಂತಿಯುತವಾದಂತಹ, ಪ್ರೀತಿಯುತವಾದಂತಹ ಫೋಟೋವನ್ನು ಇಟ್ಕೊಳ್ಳುವಂತಹದ್ದು ಬಹಳ ಉತ್ತಮವಾದಂತಹದ್ದು. ಇಲ್ಲ ಅಂತಾದರೆ ಕೆಲವೊಂದಷ್ಟು ಬಾಧೆಗಳು, ದುಃಖಗಳು ನಮಗೆ ಪುನಃ ಪುನಃ ಕಾಡ್ತಾ ಇರುತ್ತದೆ. ನೋಡಿ, ನಾವು ತಿಳಿದ ಹಾಗೆ ಎಲ್ಲ ವಸ್ತುಗಳಲ್ಲಿ ಮತ್ತು ವಸ್ತ್ರಗಳಲ್ಲಿ ಎನರ್ಜಿ ತುಂಬಿರುತ್ತದೆ ಎಂಬುದನ್ನು ಕೂಡ ಹೇಳುತ್ತಾರೆ. ಯಾಕಂದರೆ ಪ್ರತಿಯೊಂದು ಕೂಡ, ಎಲ್ಲವಲ್ಲೂ ಕೂಡ ಎನರ್ಜಿಗಳೇ ಇದೆ. ಹಾಗಾಗಿ ಎಷ್ಟೋ ಸಲ ನಾವು ಆ ಎನರ್ಜಿಗಳು ಅಥವಾ ಪುನಃ ನಾವು ಹಾಕಿಕೊಂಡಾಗ ಆ ವಸ್ತ್ರಗಳನ್ನು ನಮ್ಮ ಮನಸ್ಸಿನಲ್ಲಿ ಅವರ ನೆನಪು ಸದಾಕಾಲ ಬರ್ತಾ ಇರ್ತದೆ. ಅಥವಾ ಅವರು ಇದೆಲ್ಲ ಮಾಡಿದರು, ಅವರು ಇದೆಲ್ಲ ಕೊಟ್ಟರು ಹೇಳುವಂತಹ ಅನೇಕ ಅವರು ಸತ್ತೋದಂತಹ ಕೈ ಘಟನೆಗಳೇ ನಮಗೆ ಪುನಃ ಪುನಃ ನೆನಪಾಗ್ತಾ ಇರ್ತದೆ. ಮತ್ತು ನಮ್ಮ ಆಲೋಚನೆಗಳು ಕೂಡ ಆ ಸಾವಿನ ಕಡೆಗೆ ಜಾಸ್ತಿ ಆಲೋಚನೆ ಬರ್ತಾ ಇರ್ತದೆ. ಹಾಗಾಗಿ ಎಷ್ಟೋ ಜನ ಹೇಳ್ತಾರೆ, ಕೆಲವೊಂದಷ್ಟು ವಸ್ತುಗಳನ್ನು ಇನ್ನೊಬ್ಬರಿಗೆ ದಾನವಾಗಿ ಕೊಡಬೇಕು, ಕೆಲವೊಂದಷ್ಟು ಬೆಳ್ಳಿ ಬಂಗಾರ ಮೊದಲಾದವುಗಳನ್ನು ಕರಗಿಸಬೇಕು. ಇದೆಲ್ಲ ಇವತ್ತಿನ ಕಾಲಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಇಲ್ಲೋ, ಆದರೆ ಒಟ್ಟಿನಲ್ಲಿ ಅವರು ಹಾಕಿರುವಂತಹ ವಸ್ತ್ರಗಳನ್ನು ಬೇರೆ ಕಡೆಗೆ ಇಡುವಂತಹದ್ದು ಅಥವಾ ಅದನ್ನು ವಿಸರ್ಜನೆ ಮಾಡುವಂಥದ್ದು, ಇಂಥದ್ದು ಬಹಳ ಒಳ್ಳೆಯದಾದಂಥದ್ದು. ಯಾಕಂದರೆ ನಮಗೆ ಬಹಳಷ್ಟು ಕಹಿ ಘಟನೆಗಳು, ಕಹಿ ಆಲೋಚನೆಗಳು ನಾವು ಕ್ಷಣ ಕ್ಷಣಕ್ಕೂ ಕೂಡ ಮಾಡ್ತಾ ಇರುವಂಥ, ಉದಾಹರಣೆಗೆ ಒಂದು ಬಹಳ ಸುಂದರವಾದಂತಹ ಒಂದು ವಾಚ್ ಕಟ್ತಾ ಇದ್ದರು, ಆ ವಾಚನ್ನು ಕಟ್ತಾ ಇರ್ತೇನೆ ಅಂತಂದರೆ ಯಾವುದೋ ಒಂದು ಎನರ್ಜಿ ಅಥವಾ ಯಾವುದೋ ಒಂದು ಅವರು ಮೋಹ ಹೇಳುವಂಥದ್ದು ಅದರಲ್ಲಿ ನಮಗೆ ಕಾಡ್ತಾ ಇರ್ತದೆ. ಹಾಗಾಗಿ ಆದಷ್ಟು ಗತಿಸಿರುವಂತಹ ವ್ಯಕ್ತಿಗಳ ವಸ್ತುಗಳನ್ನು ಮತ್ತು ಕೆಲವೊಂದು ವಸ್ತ್ರಗಳನ್ನು ಆದಷ್ಟು ಬಳಸದೇ ಇರುವಂತಹದ್ದು ಬಹಳ ಉತ್ತಮವಾದಂಥದ್ದು. ಹಾಗಂತೇಳಿ ನಾವು ವರ್ಷಕ್ಕೆ ಮಾಡುವಂಥ ಶ್ರಾದ್ದ ಇರಬಹುದು ಅಥವಾ ತಿಥಿಗಳಿರಬಹುದು ಅಥವಾ ಅವರ ಉದ್ದೇಶವಾಗಿ ಮಾಡುವಂತಹ ಪಿತೃ ಕಾರ್ಯಗಳಿರಬಹುದು, ಅದನ್ನೆಲ್ಲ ಬಿಡುವಂಥದ್ದು ಒಳ್ಳೆಯದಲ್ಲ. ಆ ಸಮಯದಲ್ಲಿ ಅದನ್ನು ನೆನೆಸ್ಕೊಳ್ಳಲಿಕ್ಕೆ ಬೇಕು. ಆದರೆ ಪ್ರತಿನಿತ್ಯವೂ ಕೂಡ ತಂದೆ ತಾಯಿಯವರು ನಮಸ್ಕಾರ ಮಾಡಬೇಕು, ಅವರ ಆಶೀರ್ವಾದ ಪಡೆಯಬೇಕು ಎಂಬುದನ್ನು ಕೂಡ ಹೇಳ್ತಾರೆ. ಬಿಟ್ಟರೆ ಅವರ ವಸ್ತ್ರಗಳನ್ನು ಜಾಸ್ತಿಯಾಗಿ ಬಳಸುವಂಥದ್ದು ಒಳ್ಳೆಯದಲ್ಲ ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ಇಂತಹ ಅನೇಕ ಸಂದೇಹಗಳಿಗೆ ಮುಂದಿನ ಮತ್ತೆ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಯಾರಿಗೆ ಇಂತಹ ಅನೇಕ ವಿಷಯದಲ್ಲಿ ಈ ದೇವತಾ ದರ್ಶನದಲ್ಲಿ ಅನೇಕ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇವೆ, ಯಾರಿಗೆ ಇಂತಹ ವಿಷಯದಲ್ಲಿ ಅಭಿಪ್ರಾಯಗಳು ಬೇಕಾಗಿದೆಯೋ ಅಂಥವರು ಕಾಮೆಂಟನ್ನು ಕೂಡ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.